ನಮಸ್ಕಾರ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ. ಇಡೀ ಜಗತ್ತನ್ನೇ ತಮ್ಮ ಚಿಂತನೆಗಳಿಂದ ಬೆರಗುಗೊಳಿಸಿದ, ಒಂದು ರಾಷ್ಟ್ರವನ್ನೇ ಜಾಗೃತಗೊಳಿಸಿದ ಸ್ವಾಮಿ ವಿವೇಕಾನಂದರ ರೋಮಾಂಚಕ ಜೀವನದ ಕಥೆಯನ್ನ ಇವತ್ತು ನಾವು ಒಟ್ಟಿಗೆ ನೋಡೋಣ. ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಅವರೇ ಹೇಳಿದ್ದಾರೆ, ಭಾರತವನ್ನು ಅರ್ಥ ಮಾಡ್ಕೋಬೇಕಾ, ಹಾಗಾದ್ರೆ ವಿವೇಕಾನಂದರನ್ನ ಅಧ್ಯಯನ ಮಾಡಿ ಅಂತ. ಅಂದ್ರೆ ಅವರ ಮಹತ್ವ ಎಷ್ಟಿದೆ ಅಂತ ಇದೊಂದೇ ಮಾತು ಹೇಳುತ್ತೆ ಅಲ್ವಾ? ಸರಿ, ಹಾಗಿದೆ, ಬನ್ನಿ ಅವರ ಜೀವನದ ಪುಟಗಳನ್ನ ಒಂದೊಂದಾಗಿ ತಿರುವಿನಾಡೋಣ. ಆ ಕಾಲ ಹೇಗಿತ್ತು ಅಂದ್ರೆ, ಅದು 19ನೇ ಶತಮಾನ. ಇಡೀ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಎಲ್ಲಾ ಕಡೆ ಒಂದು ರೀತಿ ನಿರಾಶೆ, ಹತಾಶೆ. ಇಂಥ ಒಂದು ಕತ್ತಲೆಯ ಸಮಯದಲ್ಲಿ, ಅಂದ್ರೆ 1863ರಲ್ಲಿ ನರೇಂದ್ರನಾಥ ದತ್ತ ಅನ್ನೋ ಒಂದು ಬೆಳಕು ಹುಟ್ಟಿತ್ತು. ಕೇವಲ 39 ವರ್ಷಗಳು ಅಷ್ಟೇ ಅವರು ಬದುಕಿದ್ದು. ಆದ್ರೆ ಆ 39 ವರ್ಷಗಳಲ್ಲಿ ಅವರು ಮಾಡಿದ ಸಾಧನೆ ಇದೆಯಲ್ಲ, ಅದು ಇವತ್ತಿಗೂ ಅಷ್ಟೇ ಅಲ್ಲ, ಮುಂದಿನ ಶತಮಾನಗಳಿಗೂ ಉಳಿಯುತ್ತೆ. ಎಂಥ ಆಶ್ಚರ್ಯ ಅಲ್ವಾ? ಚಿಕ್ಕ ವಯಸ್ಸಿನಿಂದಲೇ ನರೇಂದ್ರನಿಗೆ ಎಲ್ಲದರ ಬಗ್ಗೆಯೂ ಒಂದಲ್ಲ ಒಂದು ಕುತೂಹಲ. ಆದ್ರೆ ಒಂದು ಪ್ರಶ್ನೆ ಮಾತ್ರ ಅವರನ್ನ ಸದಾ ಕಾಡ್ತಾ ಇತ್ತು. ಅವರ ಮನಸ್ಸಲ್ಲಿ ಬೆಂಕಿಯಂತೆ ಉರಿತಿತ್ತು. ಆ ಪ್ರಶ್ನೆಯನ್ನ ಹಿಡ್ಕೊಂಡು ಅವರು ಸಿಕ್ಕ ಆಧ್ಯಾತ್ಮಿಕ ಗುರುಗಳನ್ನೆಲ್ಲ ಕೇಳಿದ್ರು. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ದೇವ್ರನ್ನ ನೋಡಿದೀರಾ? ಕೇಳಕ್ಕೆ ತುಂಬಾನೇ ಸರಳ ಅನ್ಸುತ್ತೆ ಅಲ್ವಾ? ಆದ್ರೆ ಇದ್ರಲ್ಲಿದ್ದ ಆಳ ಇದೆಯಲ್ಲ, ಅದು ಅಪಾರ. ಇದೇ ಪ್ರಶ್ನೆ ಅವರನ್ನ ಆಧ್ಯಾತ್ಮಿಕ ಪಯಣಕ್ಕೆ ತಳ್ಳಿದ್ದು. ಆದ್ರೆ ಯಾರಿಂದಲೂ ಅವರಿಗೆ ಸಮಾಧಾನ ಕೊಡುವಂತ ಉತ್ತರ ಮಾತ್ರ ಸಿಗ್ಲೇ ಇಲ್ಲ. ಎಲ್ಲರೂ ಮೌನವಾಗಿದ್ರು, ಇಲ್ಲವೇ ವಿಷಯನ ಬೇರೆ ಕಡೆ ತಿರುಗಿಸ್ತಿದ್ರು. ಆದ್ರೆ ಕೊನೆಗೂ ಆ ಕ್ಷಣ ಬಂತು. ಅವರು ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾದ್ರು. ಅವರಿಗೂ ಅದೇ ಪ್ರಶ್ನೆ ಕೇಳಿದ್ರು. ಆಗ ಮೊಟ್ಟಮೊದಲ ಬಾರಿಗೆ ಅವರಿಗೆ ನೇರವಾದ, ಸ್ಪಷ್ಟವಾದ ಉತ್ತರ ಸಿಕ್ತು. ಹೌದು, ನೋಡಿದ್ದೇನೆ. ಅಷ್ಟೇ ಅಲ್ಲ, ರಾಮಕೃಷ್ಣರು ತಮ್ಮ ಸ್ಪರ್ಶದಿಂದಲೇ ನರೇಂದ್ರನಿಗೆ ಈ ಸಾಮಾನ್ಯ ಪ್ರಪಂಚವನ್ನ ಮೀರಿದ ಒಂದು ಅದ್ಭುತ ಅನುಭವವನ್ನ ಕೊಟ್ರು. ಆ ಒಂದೇ ಒಂದು ಕ್ಷಣ ಸಾಕಿತ್ತು ನರೇಂದ್ರನಿಗೆ ತಮ್ಮ ದಾರಿ ಯಾವುದು ಅಂತ ಸ್ಪಷ್ಟವಾಗಿ ಗೊತ್ತಾಗಿ ಹೋಯ್ತು. ಇವರೇ ನನ್ನ ಗುರು ಅಂತ ಅವರು ನಿರ್ಧರಿಸ್ಬಿಟ್ರು. ಸರಿ, 1884ರಲ್ಲಿ ಅವರು ಡಿಗ್ರಿ ಮುಗಿಸಿದ್ರು. ಆದ್ರೆ ಆನಂತರ ಶುರುವಾಗಿದ್ದೆ ನೋಡಿ ಅವರ ಜೀವನದ ಅತೀ ದೊಡ್ಡ ಪರೀಕ್ಷೆ. ಈ ಕಠಿಣವಾದ ಸಮಯವೇ ಅವರನ್ನ ನರೇಂದ್ರನಾಥನಿಂದ ವಿವೇಕಾನಂದರನ್ನಾಗಿ ರೂಪಿಸಿದ್ದು. ಅವರ ತಂದೆ ಇದ್ದಕ್ಕಿದ್ದಂತೆ ತೀರ್ಕೊಂಡ್ರು. ಇಡೀ ಕುಟುಂಬ ಬೀದಿಗೆ ಬಿದ್ದಾಗಾಯ್ತು. ಎಂಥ ಬಡತನ ಅಂದ್ರೆ, ಕೆಲವೊಮ್ಮೆ ನಲ್ಲಿ ನೀರು ಕುಡಿದೇ ದಿನ ಕಳಿಬೇಕಿತ್ತು. ಕೆಲಸಕ್ಕಾಗಿ ಎಲ್ಲೆಲ್ಲೋ ಅಲೆದ್ರು, ಆದ್ರೆ ಪ್ರಯೋಜನ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಮನೆಯವ್ರಿಗೆ ಹೊಟ್ಟೆ ತುಂಬಲಿ ಅಂತ ತಾನೂ ಊಟ ಮಾಡಿದ್ದೀನಿ ಅಂತ ಸುಳ್ಳು ಹೇಳೋ ಸಂದರ್ಭಗಳು ಬಂದಿದ್ವು. ಈ ನೋವೇ ಅವರಿಗೆ ಜನರ ಸಂಕಟಗಳ ಬಗ್ಗೆ ಆಳವಾದ ಸಹಾನುಭೂತಿ ಬರೋ ಹಾಗೆ ಮಾಡಿದ್ದು. ನಂತರ 1886ರಲ್ಲಿ ಅವರ ಗುರು ರಾಮಕೃಷ್ಣರು ತೀರಿಕೊಂಡ್ರು. ಆಮೇಲೆ ನರೇಂದ್ರನಾಥ್ ಮತ್ತೆ ಅವರ ಗುರುಬಾಯಿಗಳೆಲ್ಲ ಸೇರಿ ಸನ್ಯಾಸವನ್ನ ಸ್ವೀಕರಿಸಿದ್ರು. ಸನ್ಯಾಸಿ ಅಂದ್ರೆ ಆಧ್ಯಾತ್ಮಿಕತೆಗಾಗಿ ಇಡೀ ಪ್ರಪಂಚವನ್ನೇ ತ್ಯಜಿಸಿದವರು. ಆ ದಿನದಿಂದಲೇ ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರಾದರು. ಸನ್ಯಾಸ ಸ್ವೀಕರಿಸಿದ ಮೇಲೆ ವಿವೇಕಾನಂದರು ಇಡೀ ಭಾರತವನ್ನ ಸುತ್ತೋಕೆ ಶುರುಮಾಡಿದ್ರು. ಒಬ್ಬ ಸಾಮಾನ್ಯ ಸನ್ಯಾಸಿಯಾಗಿ ಕಾಲ್ನಡೆಗೆಯಲ್ಲೇ ದೇಶದ ಮೂಲೆ ಮೂಲೆಯನ್ನ ನೋಡಿದ್ರು. ಆವಾಗ್ಲೇ ಅವರಿಗೆ ದೇಶದ ನಿಜವಾದ ಪರಿಸ್ಥಿತಿ ಏನು ಅಂತ ಕಣ್ಣಾರೆ ಕಂಡಿದ್ದು. ಅವರು ಹೋದಲ್ಲೆಲ್ಲ ಕಂಡಿದ್ದು ಒಂದೇ: ಎಲ್ಲೆಲ್ಲೂ ಬಡತನ, ಜನರಲ್ಲಿ ತುಂಬಿ ತುಡುಕುತ್ತಿದ್ದ ಮೂಢನಂಬಿಕೆಗಳು. ಇದನ್ನೆಲ್ಲ ನೋಡಿ ಅವರ ಹೃದಯ ಚುರ್ರಂದಿತು. ನಮ್ಮ ದೇಶದ ಜನ ಯಾಕೆ ಈ ಸ್ಥಿತಿಯಲ್ಲಿದ್ದಾರೆ ಅಂತ ಯೋಚಿಸಿದಾಗ ಅವರಿಗೆ ಹೊಳೆದಿದ್ದು ಒಂದೇ ವಿಷಯ: ಈ ಗುಲಾಮಗಿರಿಗೆ, ಈ ದುಸ್ಥಿತಿಗೆ ಈ ಮೂಢನಂಬಿಕೆಗಳೇ ಮೂಲ ಕಾರಣ ಅಂತ. ತಮ್ಮ ಪಯಣದ ಕೊನೆಯಲ್ಲಿ ಅವರು ಭಾರತದ ದಕ್ಷಿಣದ ತುದಿಯಾದ ಕನ್ಯಾಕುಮಾರಿಯನ್ನ ತಲುಪಿದ್ರು. ಅಲ್ಲಿಂದ ಸಮುದ್ರದಲ್ಲಿದ್ದ ಒಂದು ಬಂಡೆಗೆ ಈಜಿಕೊಂಡು ಹೋದ್ರು. ಅಲ್ಲೇ ಆ ಬಂಡೆ ಮೇಲೆ 3 ಹಗಲು 3 ರಾತ್ರಿ ಧ್ಯಾನಕ್ಕೆ ಕುಳಿತರು. ಆ ಧ್ಯಾನದಿಂದ ಎದ್ದಾಗ ಅವರ ಮನಸ್ಸಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿತ್ತು. ಅವರ ಜೀವನದ ಧ್ಯೇಯ ಏನು ಅನ್ನೋದು ಅವರಿಗೆ ಗೊತ್ತಾಗಿತ್ತು. ಭಾರತದ ಶ್ರೇಷ್ಠ ಆಧ್ಯಾತ್ಮಿಕ ಜ್ಞಾನವನ್ನ ಇಡೀ ಜಗತ್ತಿಗೆ ತಲುಪಿಸಬೇಕು, ಅದರಿಂದಲೇ ಈ ದೇಶದ ಉದ್ಧಾರ ಸಾಧ್ಯ ಅಂತ. ಈ ಒಂದು ಮಹಾನ ಧ್ಯೇಯವನ್ನು ಹೊತ್ತು ಕೆಲವು ರಾಜ ಮಹಾರಾಜರ ಸಹಾಯದಿಂದ 1893ರಲ್ಲಿ ವಿವೇಕಾನಂದರು ಅಮೆರಿಕಕ್ಕೆ ಹೊರಟ್ರು. ಯಾಕಂದ್ರೆ ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನ ನಡೀತಿತ್ತು. ಅಲ್ಲಿ ಭಾರತದ ಪರವಾಗಿ ಮಾತಾಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದ್ರೆ ಅಲ್ಲಿ ಹೋದ್ಮೇಲೆ ಪರಿಸ್ಥಿತಿ ಅಷ್ಟು ಸುಲಭವಾಗಿರ್ಲಿಲ್ಲ. ಚಿಕಾಗೋಗೆ ಹೋಗಿ ನೋಡಿದ್ರೆ ಸಮ್ಮೇಳನ ಶುರುವಾಗೋಕೆ ಇನ್ನೂ ಕೆಲವು ತಿಂಗಳುಗಳೇ ಬಾಕಿ ಇದ್ವು.
ಅವರ ಕೇಸರಿ ಬಟ್ಟೆ ನೋಡಿ ಜನ ನಗೋಕೆ ಶುರು ಮಾಡಿದ್ರು. ಕೈಯಲ್ಲಿದ್ದ ದುಡ್ಡೆಲ್ಲ ಖಾಲಿಯಾಯಿತು. ಕೆಲವೊಮ್ಮೆ ಅವರು ಚಳಿಯಲ್ಲಿ ನಡುಗುತ್ತಾ ಬೀದಿಗಳಲ್ಲಿ ಕಳಿಬೇಕಾದ ಪರಿಸ್ಥಿತಿಯೂ ಬಂತು. ಎಲ್ಲಾ ಕಷ್ಟಗಳನ್ನ ದಾಟಿ ಕೊನೆಗೂ ಆ ದಿನ ಬಂತು. ಸೆಪ್ಟೆಂಬರ್ 11, 1893. ವಿವೇಕಾನಂದ್ರು ವೇದಿಕೆ ಹತ್ತಿದ್ರು. ಅಲ್ಲಿಯವರೆಗೂ ಎಲ್ಲರೂ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಮಾತು ಶುರು ಮಾಡ್ತಿದ್ರು. ಆದ್ರೆ ಇವರು ತಮ್ಮ ಭಾಷಣವನ್ನ ಹೀಗ್ ಶುರು ಮಾಡಿದ್ರು: ಅಮೆರಿಕದ ನನ್ನ ಸಹೋದರಿಯರೇ ಮತ್ತು ಸಹೋದರರೇ. ಆ ಸರಳ ಮಾತುಗಳಲ್ಲಿ ಎಂಥ ಶಕ್ತಿ ಇತ್ತು ಅಂದ್ರೆ ಅದು ಅಲ್ಲಿ ಸೇರಿದ್ದ ಪ್ರತಿಯೊಬ್ಬರ ಹೃದಯವನ್ನ ನೇರವಾಗಿ ತಲುಪಿಟ್ಟು. ಅದರ ಪರಿಣಾಮ ಇಡೀ ಸಭಾಂಗಣ ಎಲ್ಲರೂ ಒಟ್ಟಿಗೆ ಎದ್ದು ನಿಂತ್ರು. ಬರೋಬ್ಬರಿ 2 ನಿಮಿಷ ನಿರಂತರವಾಗಿ ಚಪ್ಪಾಳೆ ತಟ್ಟುತ್ತಲೇ ಇದ್ರು. ಯೋಚನೆ ಮಾಡಿ, ಇನ್ನೂ ಭಾಷಣವೇ ಶುರುವಾಗಿಲ್ಲ, ಕೇವಲ ಮೊದಲ ವಾಕ್ಯಕ್ಕೆ ಇಂತಹ ಸ್ವಾಗತ. ಮರುದಿನ ಅಮೆರಿಕಾದ ಪತ್ರಿಕೆಗಳಲ್ಲೆಲ್ಲ ವಿವೇಕಾನಂದರ್ದೇ ಸುದ್ದಿ. ಒಂದು ಪತ್ರಿಕೆಯ ಹೆಡ್ಲೈನ್ ಹೀಗಿತ್ತು: ಇಂಥ ವ್ಯಕ್ತಿ ಯುಗಕ್ಕೊಮ್ಮೆ ಮಾತ್ರ ಹುಟ್ಟೋದು. ಅವರ ಭಾಷಣ ಕೇಳಿದ್ದು ನಮ್ಮೆಲ್ಲರ ಪುಣ್ಯ. ರಾತ್ರೋರಾತ್ರಿ ವಿವೇಕಾನಂದರು ಇಡೀ ಅಮೆರಿಕಾದಲ್ಲಿ ಪ್ರಸಿದ್ಧರಾಗ್ಬಿಟ್ರು. ಭಾರತ ಅಂದ್ರೆ ಹಾವು ಹಾವಾಡಿಗರ ದೇಶ ಅಂತ ಅನ್ಕೊಂಡಿದ್ದವರ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಖಂಡಿತ ಈ ಯಶಸ್ಸನ್ನ ನೋಡಿ ಎಲ್ಲರಿಗೂ ಖುಷಿಯಾಗಿರ್ಲಿಲ್ಲ. ಇನ್ನೊಂದು ಭಾಷಣದ ಸಮಯದಲ್ಲಿ ಪ್ರೇಕ್ಷಕರಲ್ಲಿದ್ದ ಒಬ್ಬ ವ್ಯಕ್ತಿ ವಿವೇಕಾನಂದರನ್ನ ಅವಮಾನಿಸ್ಬೇಕು ಅಂತ ಒಂದು ಚೀಟಿಯನ್ನ ಅವರ ಕಡೆಗೆ ಎಸ್ತ. ಆ ಚೀಟಿಯಲ್ಲಿ ಒಂದೇ ಒಂದು ಪದ ಬರೆದಿತ್ತು: ಇಡಿಯಟ್, ಅಂದ್ರೆ ಮೂರ್ಖ ಅಂತ. ಇದಕ್ಕೆ ವಿವೇಕಾನಂದರು ಹೇಗೆ ಪ್ರತಿಕ್ರಿಯಿಸಿದ್ರು ಗೊತ್ತಾ? ವಿವೇಕಾನಂದರು ಆ ಚೀಟಿಯನ್ನ ಕೈಗೆತ್ಕೊಂಡ್ರು, ಒಮ್ಮೆ ನೋಡಿದ್ರು, ಆಮೇಲೆ ತುಂಬಾನೇ ಶಾಂತವಾಗಿ ಸಭೆಯನ್ನ ನೋಡಿ ಹೀಗೆ ಹೇಳಿದ್ರು: ಸಾಮಾನ್ಯವಾಗಿ ಜನ ಪ್ರಶ್ನೆ ಬರೆದು ಕೆಳಗೆ ತಮ್ಮ ಹೆಸರು ಬರೆಯೋದನ್ನ ಮರಿತಾರೆ. ಆದ್ರೆ ಇಲ್ಲಿ ಯಾರೋ ತಮ್ಮ ಹೆಸರನ್ನ ಬರೆದು ಪ್ರಶ್ನೆ ಬರೆಯೋದನ್ನೇ ಮರೆತುಬಿಟ್ಟಿದ್ದಾರೆ. ಇಡೀ ಸಭೆ ನಗೆಗಡಲಲ್ಲಿ ತೇಲಿತು. ನೋಡಿ ಎಂಥ ಚಾಣಾಕ್ಷ ಉತ್ತರ! ಆ ಅವಮಾನವನ್ನೇ ಅಸ್ತ್ರವಾಗಿ ಬಳಸಿ ಅವಮಾನ ಮಾಡಿದವನಿಗೆ ತಿರುಗಿಸ್ಬಿಟ್ರು. ಅಮೆರಿಕಾದಲ್ಲಿ ಇಂಥ ದಿಗ್ವಿಜಯ ಸಾಧಿಸಿ ಭಾರತಕ್ಕೆ ವಾಪಸ್ ಬಂದಾಗ ಇಡೀ ದೇಶವೇ ಅವರನ್ನ ಒಬ್ಬ ರಾಷ್ಟ್ರ ನಾಯಕನಂತೆ ಸಂಭ್ರಮದಿಂದ ಸ್ವಾಗತಿಸಿತು. ಅವರು ಅಂದು ಶುರು ಮಾಡಿದ ಕೆಲಸ, ಬಿತ್ತಿದ ಬೀಜ ಇವತ್ತಿಗೂ ಹೆಮ್ಮರಾಗಿ ಬೆಳೆದು ನಿಂತಿದೆ. ಅವರ ಪರಂಪರೆ ಹೇಗಿದೆ ನೋಡಿ. ಸಮಾಜ ಸೇವೆಗಾಗಿಯೇ ರಾಮಕೃಷ್ಣ ಮಿಷನ್ ಅನ್ನೋ ಸಂಸ್ಥೆಯನ್ನ ಕಟ್ಟಿದ್ರು. ನಮ್ಮ ಸ್ವಾತಂತ್ರ್ಯ ಹೋರಾಟದ ಮಹಾನ್ ನಾಯಕರಾದ ಮಹಾತ್ಮ ಗಾಂಧಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ವರೆಗೆ ಎಲ್ಲರಿಗೂ ಇವರೇ ಸ್ಫೂರ್ತಿಯಾಗಿದ್ರು. ಅವರ ಜನ್ಮದಿನವಾದ ಜನವರಿ 12ನ್ನ ಇವತ್ತಿಗೂ ನಾವು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೀವಿ. ಅಷ್ಟೇ ಯಾಕೆ, ಚಿಕಾಗೋದ ಒಂದು ರಸ್ತೆಗೆ ಸ್ವಾಮಿ ವಿವೇಕಾನಂದ ವೇ ಅಂತ ಹೆಸರಿಡಲಾಗಿದೆ. ಕೊನೆಗೆ ಜುಲೈ 4, 1902ರಂದು ತಾವೇ ಅಂದುಕೊಂಡಂತೆ ಮಹಾಸಮಾಧಿಯಲ್ಲಿ ಲೀನವಾದ್ರು. ಹೋಗೋ ಮುನ್ನ ಅವರ ಒಂದು ಮಾತನ್ನ ನೆನಪಿಸ್ಕೊಳ್ತಾ ಈ ವಿವರಣೆಯನ್ನ ಮುಗಿಸೋಣ. ಅವ್ರು ಹೇಳ್ತಾರೆ: ಯಾರತ್ರ ಹಣ ಇಲ್ವೋ ಅವನು ಬಡವನಲ್ಲ. ಯಾರಿಗೆ ಜೀವನದಲ್ಲಿ ಒಂದು ಗುರಿ ಇಲ್ವೋ ಅವನೇ ನಿಜವಾದ ಬಡವ. ಎಂಥ ಅದ್ಭುತವಾದ ಮಾತು ಅಲ್ವಾ? ವಿಶೇಷವಾಗಿ ಇಂದಿನ ಯುವಜನತೆಗೆ ಇದೊಂದು ದೊಡ್ಡ ಸಂದೇಶ. ನಮ್ಮ ಜೀವನದ ನಿಜವಾದ ಶ್ರೀಮಂತಿಕೆ ಇರೋದು ನಮ್ಮ ಗುರಿಯಲ್ಲಿ, ನಮ್ಮ ಧ್ಯೇಯದಲ್ಲಿ.